ವೆಲ್ಕಮ್ ಬ್ಯಾಕ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೇನಂತಂದರೆ ನೆಕ್ಸ್ಟ್ ಮಂತು ಮಮ್ಮಿಯವ್ರ ಬಂಡೆ ಅವರು ಅಂತ, ಅದು ಗೌಡ್ರ ಫ್ಯಾಮಿಲಿಯಲ್ಲಿ ಮಾಡ್ತಾರೆ. ಸೊ ನಮ್ಮ ಕಡೆ ಗೌಡ್ರು ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೊಸ್ತೆ ಅವರು ಬಂಡೆ ಅವರು ಅಂದರೆ ಏನು ಅಂತ. ಆ ಥರದ್ದೊಂದು ದೊಡ್ಡ ಫಂಕ್ಷನ್ ಅಂತ ಹೇಳ್ಬೋದು. ಲೈಕ್ ಮ್ಯಾರೇಜ್ ಥರನೇ ಇರುತ್ತೆ. ಮ್ಯಾರೇಜಲ್ಲಿ ಏನೇನು ಖರ್ಚಾಗುತ್ತೋ, ಏನೇನು ಸಂಭ್ರಮ ಇರುತ್ತೋ ಸೇಮ್ ಅದೇ ಥರ ಸಂಭ್ರಮ ಇರುತ್ತೆ ಈ ಬಂಡವರನ್ನು ಶಾಸ್ತ್ರದಲ್ಲಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ವೈಟ್ ಸೀರೆ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ಅಮ್ಮನಿಗೆ ಮತ್ತು ಡ್ಯಾಡಿಗೆ ಎಲ್ಲರೂ ಆಲ್ಮೋಸ್ಟ್, ಅಂದರೆ ಕೆಲವೊಂದು ಕಡೆ ವೈಟ್ ಸೀರೆ ಉಡ್ತಾರೆ, ಕೆಲವೊಂದು ಕಡೆ ಎಲ್ಲ ಕಲರ್ ಸೀರೆ ಉಡ್ತಾರೆ. ಇವಾಗ ನಮ್ಮ ಅತ್ತೆ ಫ್ಯಾಮಿಲಿಯಲ್ಲಿ ಕಲರ್ ಸೀರೆ, ನಮ್ಮ ಅಕ್ಕ ಫ್ಯಾಮಿಲಿಯಲ್ಲೂ ಕೂಡ ಕಲರ್ ಸೀರೆ, ಆದರೆ ಮಮ್ಮಿ ಸೈಡ್ ಬಂದು ವೈಟ್ ಸೀರೆ ಉಟ್ಕೊಳ್ತಾರೆ. ಸೊ ಅದಕ್ಕೆ ವೈಟ್ ಸ್ಯಾರೀಸ್ ಶಾಪಿಂಗ್ ಅಂತ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಕಲರ್ ಸ್ಯಾರೀಸ್ ಅಂತ ಏನೂ ಎಲ್ಲ ದಿನದಲ್ಲೂ ಹಾಕ್ಕೊಳ್ಳಲ್ಲ. ಮೋಸ್ಟ್ ಪ್ರಾಬಬ್ಲಿ 4 or 5 ಡೇಸ್ ಏನೋ ಫಂಕ್ಷನ್ ಇರುತ್ತೆ. 5 ಡೇಸಲ್ಲಿ ನನಗೆ ಗೊತ್ತಿರೋಂಗೆ ಸೋಮವಾರ, ಅಂದರೆ ಶುಕ್ರವಾರದಿಂದ ಸ್ಟಾರ್ಟ್ ಆದರೆ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ದಿನ ಕಲರ್ ಸೀರೆ ಉಟ್ಕೊಳ್ಳೋದು. ಅಲ್ಲಿವರೆಗೂ ವೈಟ್ ಸೀರೆನೇ ಇರಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಶಾಪಿಂಗ್ ಅಂತ ಎಲ್ಲರೂ ಹೊರಟಿದ್ದೀರಿ. ನನಗೂ ಹಾಗೆ ಒಂದು ಸ್ವಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ. ಆದರೆ ಮಾಡೋದು ಇಲ್ಲ ಅಂದರೆ ಬೆಂಗಳೂರಲ್ಲಿ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಿ. ನೋಡೋಣ ಬನ್ನಿ ಇವತ್ತೆಲ್ಲ ಶಾಪಿಂಗ್ ಹೇಗಿರುತ್ತೆ ಅಂತ. ಇದು ನಾವು ರೆಗ್ಯುಲರಾಗಿ ಹೋಗೋ ಶಾಪು. ಬಟ್ ಇಲ್ಲಿ ಏನಂತಂದರೆ ಕಾಂಬಿನೇಷನ್ ಲೈಕ್ ಮುಹೂರ್ತಕ್ಕೆ ಉಟ್ಕೊಳ್ಳೋ ಅಂಥ ವೈಟ್ ಸ್ಯಾರಿ ಅದೇ ಕಾಂಬಿನೇಷನ್ ತೋರಿಸ್ತಾಯಿದ್ರು. ಬಟ್ ನಮಗೆ ಫುಲ್ ಗೋಲ್ಡಲ್ಲೇ ಬೇಕಿತ್ತು, ಇಲ್ಲ ಫುಲ್ ಸಿಲ್ವರಲ್ಲಿ ವೈಟಿಗೆ ಮಿಕ್ಸ್ ಆಗಿರೋಂಥ ಥರ ಬೇಕಿತ್ತು. ಸೊ ಅಲ್ಲಿ ಫಸ್ಟ್ ಅಂಗಡಿ ಸಿಗಲಿಲ್ಲ. ಆಮೇಲೆ ಸೆಕೆಂಡ್ ಅಂಗಡಿಯಲ್ಲಿ ಹೋಗಿ ಅಲ್ಲಿ ತುಂಬ ಚೆನ್ನಾಗಿರೋದು ಒಂದು ಕಾಂಬಿನೇಷನ್ ಸಿಕ್ತು, ಸಖತ್ತಾಗಿತ್ತು. ಅದು ನಾವು ನೋಡಿದ ತಕ್ಷಣವೇ ಆ ಸೀರೆ ಲೈಕ್ ಆಗೋಯ್ತು. ಆ ಸೀರೆ ಕೂಡ ಮಮ್ಮಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾವು ನೋಡ್ತಾ ಇದ್ದಿದ್ದು, ನಾವು ಹುಡುಕ್ತಾ ಇದ್ದು ಎರಡು ಸೇಮ್ ಸೀರೆ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಸಿಕ್ಬಿಡ್ತು ಅಂತ ಹೇಳ್ಬೋದು. ನೋಡಿದ ತಕ್ಷಣ ಇಷ್ಟ ಆಯಿತು ಮಮ್ಮಿಗೆ, ನಮಗೆ ಎಲ್ರಿಗೂ. ಅಷ್ಟು ಚೆನ್ನಾಗಿತ್ತು ಸೀರೆ. ನಾನು ಮುಹೂರ್ತಕ್ಕೆ ಇದೇ ಥರ ಸೀರೆ ತೊಗೊಳ್ಬೇಕು ಅಂತ ಇತ್ತು. ಬಟ್ ನಾನು ತೊಗೊಂಡಿದ್ದು ಕಂಚಿಯಲ್ಲಿ ಈ ಥರ ಕಾಂಬಿನೇಷನ್ ನಂಗೆ ಆ ಟೈಮಲ್ಲಿ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ತೊಗೊಂಡಿಲ್ಲ ಈ ಸೀರೆ. ನಾನು ಮುಹೂರ್ತಕ್ಕೆ ಬೇರೆ ಕಾಂಬಿನೇಷನ್ ಲೈಕ್ ವೈಟ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ತೊಗೊಂಡಿದ್ದೆ. ಬಟ್ ಇದು ಒಂದು ತುಂಬ ಚೆನ್ನಾಗಿತ್ತು. ಲೈಕ್ ಅಂದರೆ ಸೆಲ್ಫ್ ಬಂದಿತ್ತು ಎರಡೂ. ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಡ್ಯಾಡಿ ಬಟ್ಟೆ ಶಾಪಿಂಗ್ ಅಂದ್ಬಿಟ್ಟು ಬೇರೆ ಕಡೆ ಅಲ್ಲಿ ಸಿಕ್ಕಿಲ್ಲ, ಬೇರೆ ಕಡೆ ಬಂದಿದ್ರಿ. ಕಚ್ಚೆ ಪಂಚೆ ಇಲ್ಲ, ಮದುವೆಗೆ ಹುಡುಗ ಹೇಗೆ ರೆಡಿ ಆಗ್ತಾನೋ ಅದೇ ಥರ ರೆಡಿ ಆಗಬೇಕಿತ್ತು. ಅಲ್ಲಿಗೆ ಬಂದಿದ್ರಿ. ಸೀರೆ ಸೆಲೆಕ್ಷನ್ ಎಲ್ಲ ಆಯಿತು. ತುಂಬ ಚೆನ್ನಾಗಿರೋ ಸೆಲೆಕ್ಷನ್ ಸಿಕ್ಕಿದೆ. ಇಲ್ಲೊಂದಿದೆ ನೋಡಿ. $2,800 ಅನ್ಕೊಂಡೆ. ಏನು ಮಾಡೋದು? ಏನು ಸ್ಯಾರೀಸಾ? ಅಲ್ಲ ಪೀಸು. ನಾವು ಸ್ವಲ್ಪ ಶೈನಿಂಗ್ ಇರೋದು ನೋಡಬೇಕು ಅಂತ ಶೈನಿಂಗ್ ನೋಡ್ತೀವಿ. ಬಟ್ ಡ್ಯಾಡಿ ಕಾಟನ್ ತೊಗೊಳ್ಬೇಕು ಅಂತ ಇದ್ವಿ. ಬಟ್ ಅಷ್ಟು ಲುಕ್ಕಾಗಿ ಬರೋಲ್ಲ ಫೋಟೋಸ್ಗೆ ಇಲ್ಲ ಅಂತ ಅಂದ್ಬಿಟ್ಟು ನಾವೆಲ್ಲ ಶೈನಿಂಗೇ ಇಲ್ಲಿ ಡ್ಯಾಡಿ ಚೆನ್ನಾಗಿ ಕಾಣಿಸುತ್ತೆ, ಮಮ್ಮಿ ಸ್ಯಾರಿಗೆ ಮ್ಯಾಚಿಂಗ್ ಆಗುತ್ತೆ ಅಂತ ನಮ್ಮ ಡ್ಯಾಡಿಗೆ ಶೈನಿಂಗ್ ಇರೋದೇ ಕೊಡ್ತಿದ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಲೈಕ್ ಮದುವೆ ಥರನೇ ಸೇಮ್, ಮದುವೆಗೆ ಏನು ಶಾಪಿಂಗ್ ಮಾಡ್ತಿರೋ ಅದೇ ಥರ ಶಾಪಿಂಗ್ ಇರುತ್ತೆ. ಶಾಪಿಂಗ್ ಮಾಡ್ತಿರೋ. ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಆಲ್ರೆಡಿ ಟೈರ್ಡ್ ಆಗೋಗಿದೆ ಅಂತ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಊಟ ಎಲ್ಲ ಮಾಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀರಿ. ಇಷ್ಟೆಲ್ಲ ನಮಗೆ ಅಂತ ಅಂದ್ಕೊಳ್ತೀವಿ. ಇದರಲ್ಲಿ ನಮ್ಮ ಆಂಟಿಗೆ, ನಮ್ಮ ಮಮ್ಮಿಗೆ ಮತ್ತು ಕೊಡೋರ್ಗೂ ಒಂದಷ್ಟು ಸೀರೆ ತೊಗೊಂಡಿದ್ದೀರಿ. ಸೊ ಅದಕ್ಕೋಸ್ಕರ ಇಷ್ಟೊಂದು ಸೀರೆ ಆಗಿದೆ. ನಾವು ತೊಗೊಂಡಿರೋದೇ 1, 2, 3 ಸೀರೆ. ಅದರಲ್ಲಿ ತುಂಬ ಇಷ್ಟ ಆಗಿದ್ದ ಸೀರೆ ಅಂದರೆ ಇದೆ ಅನಿಸುತ್ತೆ. ತುಂಬ ಸೀರೆ ಇತ್ತು ಅಂತ ನನ್ನ ಮುಹೂರ್ತಕ್ಕೆ ಇದೇ ಥರ ತೊಗೊಳ್ಬೇಕು ಅಂದ್ಕೊಂಡಿದ್ದೆ. ಬಟ್ ಲಿಟಲ್ ಬಿಟ್ ಕಾಸ್ಟ್ಲಿ ಇದ್ದಿದ್ದರಿಂದ ನಾನು ತೊಗೊಳಕ್ಕಾಗಿಲ್ಲ. ಫೈನಲಿ ನಮ್ಮ ಮಮ್ಮಿ ತೊಗೊಂಡಿದ್ದಾರೆ ನೋಡಿ. ಚೆನ್ನಾಗಿದೆ ಅಲ್ವಾ? ಇದ್ರ ಬಾರ್ಡ್ರು ಅಂದರೆ ಸೆಲ್ಫ್ ಬಂದಿದೆ. ಇದು ಪೂರ್ತಿ ಹಾಗೆ ಇದೆ, ಏನು ಲೈಕ್ ಏನು ಕಾಂಬಿನೇಷನ್ ಬಂದಿಲ್ಲ ಇದಕ್ಕೆ. ಬ್ಲೌಸು ಕೂಡ ಗೋಲ್ಡೇ ಬಂದಿದೆ. ಸೊ ತುಂಬ ಚೆನ್ನಾಗಿದೆ ಇದು. ಆಲ್ಮೋಸ್ಟ್ ಒಂದು 2 ಸ್ಯಾರೀಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ತೊಗೊಂಡಿರೋದು. ಫ್ರೈಡೇ ಮತ್ತು ಸ್ಯಾಟರ್ಡೇ ಸಿಂಪಲ್ ಆಗಿದ್ರು ಓಕೆ ಅಂದ್ಬಿಟ್ಟು ಈ ಥರದ್ದೊಂದು ತೊಗೊಂಡ್ರಿ. ಇದು ಚೆನ್ನಾಗಿದೆ, ಅಂದರೆ ಇದು ಫುಲ್ ಗ್ರೀನೇ ಬಂದಿದೆ. ಸೊ ಇದು ಅದಕ್ಕೆ ಗ್ರೀನ್ ಹಾಕ್ಕೊಳ್ಳೋಂಗಿಲ್ಲ ನಾವು ಇದರಲ್ಲಿ. ಸೊ ಅದಕ್ಕೋಸ್ಕರ ಇದು ಸೆಲ್ಫ್ ತೊಗೊಂಡು ಇದಕ್ಕೆ ವೈಟೇ ಹೊಲಿಸ್ಕೊಳ್ಬೇಕು ಬ್ಲೌಸ್ ಕೂಡ ನಮ್ಮ ಮಮ್ಮಿಗೆ. ಇನ್ನೊಂದು ಇದು ನಮ್ಮ ಆಂಟಿಗೋಸ್ಕರ ನಾವು ತೊಗೊಂಡಿದ್ದು ಸೀರೆ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ನಡೀತಿದೆಯಲ್ಲ, ಕಾಂಚೀಪುರಂ ಇದು ಏನದಪ್ಪ
ಕಲಂಕಾರಿ ಸ್ಯಾರೀಸು ಅದರಲ್ಲಿ ಇದು ಕ್ರೇಪಲ್ಲಿ ಬಂದಿದೆ. ಇವಾಗ ಟ್ರೆಂಡಿಂಗಲ್ಲಿ ನಡೀತಿದೆಯಲ್ಲ, ಡಿಜಿಟಲ್ ಪ್ರಿಂಟ್ ಅಂತಾರೆ. ಮೈಸೂರು ಸಿಲ್ಕ್, ಸೆಮಿ ಮೈಸೂರು ಸಿಲ್ಕಲ್ಲಿ ಡಿಜಿಟಲ್ ಪ್ರಿಂಟಿಂಗು. ಇದು ನಮ್ಮ ಆಂಟಿಗೆ ಅಂತ ಅಂದ್ಬಿಟ್ಟು ನಾವು ಇದು ಪ್ರಿಂಟೆಡಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ತೊಗೊಂಡ್ರಿ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದೊಂದು ಇನ್ನೊಂದು ಇದು ನಮ್ಮ ಅಕ್ಕ ನಮ್ಮ ಮಮ್ಮಿ ಕೊಡ್ಸಿರೋದು. ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಲಿಟ್ಲ್ ಬಿಟ್ ಕಾಸ್ಟ್ಲಿ ಆಯಿತು, ಬಟ್ ಇದು ಚೆನ್ನಾಗಿದೆ. ಮಮ್ಮಿ ತುಂಬ ಇಷ್ಟಪಟ್ಟರು ಅಂದ್ಬಿಟ್ಟು ನಮ್ಮ ಅಕ್ಕ ಕೊಡಿಸಿದ್ದು. ಇದು ನಮ್ಮ ಮಮ್ಮಿಗೆ ನಾನು ಕೊಡಿಸಿದ್ದು. ಇದು ಕೂಡ ಅಂದರೆ ಇನ್ನೊಂದು ಶಾಸ್ತ್ರಕ್ಕೆ, ಅಂದರೆ ವೈಟ್ ಸೀರೆನೇ ಬೇಕು ಅನ್ನೋ ಕಾರಣಕ್ಕೆ ತೊಗೊಂಡಿದ್ದು. ಮತ್ತು ಆಗಿಲ್ಲ ಅಂದರೆ ಮೇಂಟೈನ್ ಬೇರೆ ಏನಾದರೂ ಹಾಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಇದು ನಾವೇ ಕೊಡಿಸಿದ್ದು. ಇದು ಕೂಡ ಪಿಂಕ್ ಬ್ಲೌಸ್ ಬಂದಿದೆ. ಇದು ಕೂಡ ಚೆನ್ನಾಗಿದೆ. ಇದು ಕೂಡ ಇಷ್ಟೆಲ್ಲ ಒಂದು ಕಡೆ ಶಾಪಿಂಗ್ ಮಾಡಿದ್ರಿ. ಇನ್ನೊಂದಷ್ಟು ಶಾಪಿಂಗು ಇಷ್ಟೇ ನಾವು ಅಲ್ಲಿ ಒಂದು ಕಡೆ ತೊಗೊಂಡಿದ್ದು ನಮ್ಮೂರ ಹತ್ರ. ಇನ್ನೊಂದು ಶಾಪಿಂಗು ಏನೋ ದೇವ್ರ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇದು 7 ಮೀಟರ್ಸ್ ಬೇಕು ಅಂತ ತೊಗೊಂಡ್ರು. ಇನ್ನೊಂದು ಇದು ನಮ್ಮ ಮಮ್ಮಿಯವರು ಅಕ್ಕ ಮೈದನಿಂದಾರಲ್ಲ, ಅವರು ಊಟಕ್ಕೆ ಇಟ್ಕೊಳ್ತೀವಿ ಅಂದ್ಬಿಟ್ಟು ಅವ್ರ ವೈಫು ಗುಡ್ಸಕ್ಕಂತ ಇದೊಂದು ತೊಗೊಂಡ್ರು. ನಾರ್ಮಲ್ ಸೀರೆಗಳು ಒಂದಷ್ಟು ಒಂದು ತೊಗೊಂಡ್ರು. ಇವೆಲ್ಲ ಉಡ್ಸೋಕ್ಕಂತಲೇ ತೊಗೊಂಡಿರೋದು. ಇದು ಚೆನ್ನಾಗಿದೆ. ಇದು ಅಷ್ಟೇ. ಟೋಟಲಾಗಿ ಇದೊಂದು 4 ಸೀರೀಸ್ ತೊಗೊಂಡ್ರಿ. ಇದೊಂದಷ್ಟು ಇಷ್ಟ ಆಯಿತು ಶಾಪಿಂಗು. ಮತ್ತು ನಮ್ಮ ಡ್ಯಾಡಿಗೆ ಮಾಮೂಲಿ ಕಚ್ಚೆ ಪಂಚೆ, ಮಮ್ಮಿಗೆ ಸೂಟ್ ಆಗುವಂಥದ್ದು ರೇಷ್ಮೆ ಕಚ್ಚೆ ಪಂಚೆ ತೊಗೊಳ್ರಿ ನಾವು. ಅದ್ರಾಗೇನು ಕಾಟನ್ ತೊಗೊಳ್ಳಿಲ್ಲ, ಯಾಕೆಂದರೆ ಕಾಟನ್ ಅಷ್ಟು ಸಿಲ್ಕಿಯಾಗಿ ಕಾಣಿಸಲ್ಲ, ಮಮ್ಮಿಗೆ ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ನಾವು ಇದರಲ್ಲೇ ತೊಗೊಂಡ್ರಿ. ಸಿಲ್ಕಲ್ಲೇ ಇರಲಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸಿಲ್ಕಿಯಲ್ಲೇ ತೊಗೊಂಡ್ರಿ. ಅದೇನು ತೋರಿಸೋಷ್ಟಿಲ್ಲ. ರಾಮರಾಜ್ದೆ ಅದು ಕೂಡ ನಿಮಗೆ ಗೊತ್ತಿರುತ್ತಲ್ವ, ಇದೇ ಥರ ಸೇಮ್ ಬರುತ್ತೆ. ಏನಿದೆಯೋ ಅದೇ ಪ್ಯಾಟರ್ನ್. ಸ್ಟಿಚಿಂಗ್ ಇಲ್ಲ, ಸ್ಟಿಚಿಂಗ್ ಏನಿಲ್ಲ, ಅದೇ ಸ್ಟಿಚಿಂಗ್ ಬಂದಿರುತ್ತಲ್ವ ರೆಡಿ. ಇನ್ನೊಂದು ಅಕ್ಕ ಆಂಟಿಗಂತ ತೊಗೊಂಡ್ರು. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರದ್ದು ನಾನು ತೊಗೊಳ್ಬೇಕು ಅಂತ ನೋಡಿದೆ. ಬಟ್ ಏನಂದರೆ ಇದು ಸೆಲ್ಫ್ ಬಂದಿದೆ, ನನಗೆ ಸೆಲ್ಫ್ ಸಿಕ್ಕಿಲ್ಲ ಇದರಲ್ಲಿ. ಏನಂತಂದರೆ ಬಾರ್ಡ್ರ್ ಬಂದು ಇದರಲ್ಲಿ ಬಂದಿತ್ತು. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ತೊಗೊಂಡಿದ್ದೆ. ಇದು ತುಂಬ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಆಂಟಿಗೆ ಕೊಡಿಸ್ಬೇಕು ಅಕ್ಕ. ಏನು ಅಂದರೆ ಸೀರೆ ಬ್ಲಾಗ್ ಜೊತೆ ಈ ಬ್ಲಾಗ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ಅದೊಂದು ಬ್ಲಾಗ್ ಇದೊಂದು ಬ್ಲಾಗ್ ಅಂತ ಏನಕ್ಕೆ ಅಂತ ಅಂದ್ಬಿಟ್ಟು ಹೋಲ್ ಶಾಪಿಂಗ್ ಒಂದು ಬ್ಲಾಗ್ ಅಂತ ಮಾಡೋಣ ಅಂದ್ಬಿಟ್ಟು. ಶಾಪಿಂಗ್ ಆಲ್ರೆಡಿ ಮಮ್ಮಿ ಶಾಪಿಂಗ್ ಆಗಿದೆ. ಇವಾಗ ನನ್ನ ಶಾಪಿಂಗಿದ್ದು ನಂದು ಮತ್ತು ನಮ್ಮ ಅಕ್ಕಂದು. ಸ್ಯಾರಿ ಏನು ಬೇಡ, ಸ್ಯಾರಿ ಅದು ಉಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ನಮ್ಮ ಅಕ್ಕ. ಒಂದು ಲಂಗದಾಮಿಗೆ ಮಾತ್ರ ತೊಗೊಳ್ಳೋಣ ಅಂತ ಇದಕ್ಕೆ ಹೋಗಿದ್ರಿ. ಏನಪ್ಪ ಶ್ರೀರಾಮ್ಪುರಕ್ಕೆ ಹೋಗಿದ್ವಿ. ಅದ್ರದ್ದು ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ನನ್ನ ಹತ್ರ. ಜಾಸ್ತಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಪಾಪನ ಎತ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ಒಂದು ಸ್ವಲ್ಪ ಗಲಾಟೆ ಮಾಡ್ತಾಯಿದ್ಲು. ನಮ್ಮ ಹಸ್ಬೆಂಡು ಸ್ವಲ್ಪ ಟೈರ್ಡ್ ಆಗಿದ್ದು. ಸೊ ಅಷ್ಟೊಂದು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ನನಗೊಂದಷ್ಟು ಸ್ವಲ್ಪ ನೆಟ್ ತೊಗೊಂಡೆ. ಮತ್ತು ಒಂದಷ್ಟು ಡ್ರೆಸ್ ಮೆಟೀರಿಯಲ್ ಕಲಂಕಾರಿದು. ಆಮೇಲೆ ನನ್ನ ಸಿಸ್ಟರ್ ಇನ್ ಲಾಗೆ ಒಂದು ಡ್ರೆಸ್ ಮೆಟೀರಿಯಲ್ ತೊಗೊಂಡೆ. ನಾನು ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ನಾನು ಮದುವೆ ಶಾಪಿಂಗ್ ಅಂತ ಹೇಳ್ತೀನಲ್ವ, ಅದನ್ನೆಲ್ಲ ಆಲ್ಮೋಸ್ಟ್ ಅಲ್ಲೇ ಮಾಡಿರೋದು. ಫೋಟೋಶೂಟ್ ಆಗಿರ್ಬೋದು, ಆಮೇಲೆ ಎಕ್ಸ್ಟ್ರಾ ನೆಟ್ ಹೊಲ್ಸಿದ್ದು, ಬಳೆ ಶಾಸ್ತ್ರದ್ದು, ಮೆಹಂದಿ ಇದು ಒಂದು ಮಾತ್ರ ಚಿಕ್ಕಪೇಟೆಗೆ ತೊಗೊಂಡೆ. ಮೆಹಂದಿದೆಲ್ಲ ಬಳೆ ಶಾಸ್ತ್ರದ್ದು ಸೀರೆ ತೊಗೊಂಡು ಚಿಕ್ಕಪೇಟೆಲಿ ವೇಲು ದುಪ್ಪಟ್ಟ ಮತ್ತು ಅದಕ್ಕೆ ಇದು ಮಗ್ಗಮ್ ವರ್ಕ್ ಬರುತ್ತಲ್ವ, ಅದನ್ನೆಲ್ಲ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು. ನಾನು ಹುಡ್ಕೊಂಡು ಬಂದಿದ್ದೆ ಒಂದು ಶಾಪು. ಸಂಡೇ ಆಗಿರೋದ್ರಿಂದ ಮೇ ಬಿ ಆ ಶಾಪ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಓಕೆ ಫೈನ್ ಅಂದ್ಬಿಟ್ಟು ಬೇರೆ ಪಕ್ಕದ ಅಂಗಡಿಲೆಲ್ಲ ಕೇಳೋಕ್ಕೆ ಶುರು ಮಾಡಿದೆ. ಒಂದು 2-3 ಅಂಗಡೀಲಿ ಇರಲಿಲ್ಲ ಕಲಂಕಾರಿ. ಆಮೇಲೆ ಒಂದು ಅಂಗಡೀಲಿ ಇತ್ತು, ಅದೇ ಈ ಶಾಪು. ಶಾಪ್ ನೇಮ್ ಬಂದುಬಿಟ್ಟು SM ಎಂಟರ್ಪ್ರೈಸಸ್ ಅಂತ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಯಾರಾದರೂ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋರು ಈ ಶಾಪ್ನ ವಿಸಿಟ್ ಮಾಡಬೇಕು ಅಂತ ಹೇಳ್ತೀನಿ. ನಾನು ನಮ್ಮ ಅಕ್ಕಂಗೆ ಇಬ್ರಿಗೂ ತೊಗೊಳಕ್ಕೆ ಹೋಗಿರೋದ್ರಿಂದ ಫಸ್ಟ್ ಅಕ್ಕನ ಕಳಿಸ್ಬಿಟ್ಟು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ರಿ. ಅದರಲ್ಲಿ ಇದು ಪೀಚ್ ಕಲರ್ ಒಂದು ಅಕ್ಕಂಗೆ ಸೆಲೆಕ್ಟ್ ಮಾಡಿದ್ದೆ. ನನಗೆ ಪರ್ಪಲ್ ಸೆಲೆಕ್ಟ್ ಮಾಡಿದ್ದೆ. ಬಟ್ ಪರ್ಪಲ್ಲು ಆಲ್ಮೋಸ್ಟ್ ಸೀರೆ ನಾನು ಉಟ್ಕೊಂಡು ಬಿಟ್ಟಿದ್ದೆ ಅದೇ ಮ್ಯಾಚ್ ಮಾಡಿ. ಸೊ ಅದಕ್ಕೆ ಪರ್ಪಲ್ ಬೇಡ, ಬೇರೆ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮರೂನ್ ಕಲರ್ ಟ್ರೈ ಮಾಡಿದೆ ನಾನು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದೇ ಶಾರ್ಟಲ್ಲಿ ನಾವಿಬ್ಬರು ಸೆಲೆಕ್ಟ್ ಆಗೋಯ್ತು, ನಂದು ನಮ್ಮ ಅಕ್ಕಂದು. ಜಾಸ್ತಿ ಏನು ಟೈಮ್ ತೊಗೊಳ್ಳಿಲ್ಲ. ಆಮೇಲೆ ನೆಕ್ಸ್ಟ್ ಅಷ್ಟು ದೂರ ಹೋಗಿದ್ರಿ, ಬೇರೆ ಏನಾದರೂ ಫ್ಯಾಬ್ರಿಕ್ಸ್ ನೋಡೋಣ ಅಂದರೆ ನನ್ನ ಮಗಳು ಗಲಾಟೆ ಮಾಡ್ತಾಯಿದ್ಲು. ಸೊ ನನ್ನ ಸಿಸ್ಟರ್ ಇನ್ ಲಾಗ್ ಒಂದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಹುಡುಕ್ತಾ ಇದ್ದೆ. ಅವರಿಗೆ ಫ್ಯಾಬ್ರಿಕ್ ಎಲ್ಲ ಕಳಿಸಿ ಫೋಟೋಸ್ ಕಳಿಸೋದು ಸೆಲೆಕ್ಟ್ ಮಾಡೋದು ಮಾಡ್ತಾಯಿದ್ರಿ. ಅವ್ರಿಗೂ
ಕೆಲವೊಂದು ಇಷ್ಟ ಆಗ್ತಾಯಿದ್ದು ಕೆಲವೊಂದು ಇಷ್ಟ ಆಗ್ತಾಯಿರಲಿಲ್ಲ. ಸೊ ಮೇಲೆ ಟಾಪಿಗೆ ಒಂಥರ ಮಾಡಿಕೊಂಡು ಕೆಳಗಡೆಗೆ ಬೇರೆ ಥರ ಮಾಡ್ಕೊಳ್ಳೋಣ ಶಿಫಾನ್ ಹಾಕಿ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರು. ಶಿಫಾನು ಇಲ್ಲ ಜಾರ್ಜೆಟ್ಟು ಇಲ್ಲ ಮಿಕ್ಸ್ ಏನಾದರೂ ಹಾಕಿ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ, ಆಮೇಲೆ ಸ್ಕರ್ಟ್ ಮತ್ತು ದುಪ್ಪಟ್ಟ ಬೇಕಂದರೆ ಆಮೇಲೆ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಕೆಲವೊಂದು ಕಲಂಕಾರಿ ಇಷ್ಟ ಆಯಿತು, ಬಟ್ ಲಿಟ್ಲ್ ಬಿಟ್ ಕಾಸ್ಟ್ಲಿ ಅಂತ ಅನಿಸ್ತು. ಸೊ ಬೇಡ, ಈ ಸಲಿಗೆ ಬೇಡ ಅಂತ ಅಂದ್ಬಿಟ್ಟು ಈ ಥರದ್ದು ಗ್ರೀನ್ ತೋರಿಸಿದೆ. ಅದರಲ್ಲಿ ಒಂದು 4-5 ಕಲರ್ಸ್ ಇತ್ತು. ಆಮೇಲೆ ಈ ಥರದ್ದು ಒಂದಷ್ಟು ಕಲರ್ಸ್ ಕಳಿಸಿದೆ, ಬಟ್ ಅವ್ರಿಗೆ ಯಾವುದೂ ಇಷ್ಟ ಆಗಿಲ್ಲ. ಇದರಲ್ಲಿ ನನಗೇನೋ ಬಾರ್ಡ್ರ್ ಇಷ್ಟ ಆಗಿಲ್ಲ ಅಂತಂದರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಬ್ಲೂ ಕಲರ್ ತೋರಿಸಿದ. ಅದರಲ್ಲಿ ಒಂದು 5 to 6 ಕಲರ್ಸ್ ಇದ್ವು. ಸೊ ಅದರಲ್ಲಿ ಲೈಟ್ ಬ್ಲೂ ಕಲರ್ ಶೇಡು ಅವರು ಸೆಲೆಕ್ಟ್ ಮಾಡಿದ್ರು. ಮೇಲೆ ಟಾಪ್ಗೆ ಅಂದ್ಬಿಟ್ಟು 1.5 ಮೀಟರ್ ತೊಗೊಂಡಿದ್ದೆ. ಸ್ಕರ್ಟ್ಗೆ ಒಂದು 4 ಮೀಟರ್ಸ್ ಚಾಕು ಅಂದ್ಬಿಟ್ಟು ಜಾರ್ಜೆಟ್ಟು ಮತ್ತು ಅದರೊಳಗಡೆಕೋ ಅಮೇರಿಕನ್ ಕ್ರೇಪು ದುಪ್ಪಟ್ಟ ಎಲ್ಲ ತೊಗೊಂಡೆ. ನನಗೆ ಇದರಲ್ಲಿ ಕಾಂಟ್ರಾಸ್ಟ್ ಮಾಡಿಸ್ಬೇಕು ಅಂತ ಇತ್ತು. ಅವರು ನನಗೆ ಇದು ಸೆಲ್ಫೇ ಬೇಕು ಅಂದ್ಬಿಟ್ಟು ಸೆಲ್ಫ್ ನೋಡಿದ್ರೆ ಸೆಲ್ಫ್ ಇಷ್ಟ ಆಗಿಲ್ಲ ಅವ್ರಿಗೆ. ಆಮೇಲೆ ಗೋಲ್ಡ್ ತೊಗೊಂಬ ಮ್ಯಾಚ್ ಆಗಿತ್ತು ಅಂದ್ಬಿಟ್ಟು ಗೋಲ್ಡ್ ಸೆಲೆಕ್ಟ್ ಮಾಡಿದ್ರು. ಬಟ್ ಫೈನಲಿ ಅವ್ರಿಗೆ ಪೀಚ್ ಬೇಕಿತ್ತಂತೆ. ಸೊ ಆ ಥರದ್ದು ನನ್ನ ಪ್ರಕಾರ ಅಲ್ಲಿ ಇರಲಿಲ್ಲ ಅಂತ ಅಂದ್ಕೊತೀನಿ. ಅಷ್ಟು ಚೆನ್ನಾಗಿರಲಿಲ್ಲ ಫ್ಯಾಬ್ರಿಕ್ಕು ಇದ್ರದ್ದು ದುಪ್ಪಟ್ಟದು. ಸೊ ಅದಕ್ಕೋಸ್ಕರ ಇದೇ ತೊಗೊಂಡು ಬಂದೆ. ಇದು ಟೋಟಲಾಗಿ ಎಷ್ಟಾಯಿತು ಅಂದರೆ ಇದು 650 ಮೀಟರು. ಇದು ತೋರಿಸ್ತಾ ಇದೆಯಲ್ಲ ಬ್ಲೂ ಕಲರ್ ಟಾಪ್ಗೆ 650 ಮೀಟರ್, 1.5 ಮೀಟರ್ ತೊಗೊಂಡಿದ್ದೆ ನಾನು. ಆಮೇಲೆ ಸ್ಕರ್ಟ್ ಬಂದು 60 ಮೀಟರ್ಸು, ಅದು 4 ಮೀಟರ್ಸ್ ತೊಗೊಂಡಿದ್ದೆ. ದುಪ್ಪಟ್ಟ ಬಂದು 2.5 ತೊಗೊಂಡಿದ್ದೆ, ಅದು ಬಂದು 450 ಮೀಟರ್ಸು. ಅಮೇರಿಕನ್ ಕ್ರೇಪ್ ಕೂಡ 4 ಮೀಟರ್ಸ್ ತೊಗೊಂಡಿದ್ದೆ. ಸೊ ಈ ಫಂಕ್ಷನ್ ಅಂದರೆ ನಮಗೆ ರಿಲೇಟೆಡ್ ಆಗಿದೆ, ಬಟ್ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಒಂದೇ ಬಜೆಟಲ್ಲಿ. ತುಂಬ ಕ್ಲೋಸ್ ಆಗಿದ್ದರೆ ಇನ್ವೆಸ್ಟ್ಮೆಂಟ್ ಮಾಡೋದು ಓಕೆ, ಬಟ್ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಏನಂತಂದರೆ ಇವಾಗ ನಾನು ಕೇಳ್ದಂಗೆ ಕಲಂಕಾರಿ ಎಲ್ಲ 650, 750 ಆ ಥರ ಇದೆ ಬಜೆಟು. ಸೊ ಅದಕ್ಕೋಸ್ಕರ ನಾನೇನು ಮಾಡೋದು, ದುಪ್ಪಟ್ಟ ಮತ್ತು ಬ್ಲೌಸ್ ಮಾತ್ರ ಕಲಂಕಾರಿ ಮಾಡ್ಕೊಳ್ಳೋಣ. ಸ್ಕರ್ಟ್ ಹೆಂಗಿದ್ರು ನಮ್ಮ ಹತ್ರ ನಾರ್ಮಲ್ ಸ್ಕರ್ಟ್ ಇದೆ. ಯಾಕೆಂತಂದರೆ ನಾನು ಸುಮಾರು ಹೊಲಿಸಿದ್ದೆ ನನ್ನ ಮದುವೆಗೆ ಅಂತ. ಚೌಟ್ರಿಗೆ ಹೋಗೋಕ್ಕೆ ಒಂದು ಹೊಲಿಸಿದ್ದೆ, ಫೋಟೋಶೂಟ್ಗೆ ಒಂದು ಹೊಲಿಸಿದ್ದೆ, ಮತ್ತು ಇಂಥ ಪ್ಲೇನ್ದು ಒಂದಷ್ಟೇ ನಮ್ಮ ಅಕ್ಕಂಗೆ ನಾನು ತೊಗೊಂಡಿದ್ದೆ, ಅವೆಲ್ಲ ಇದ್ದಾವೆ. ಸೊ ಅದಕ್ಕೆ ಮ್ಯಾಚ್ ಮಾಡೋಣ, ಹೊಸ್ದಾಗೇನು ತೊಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ನಮ್ಮ ಅಕ್ಕ. ಸೊ ಅಕ್ಕಂದೊಂದು ಗ್ರೀನ್ ಇತ್ತು, ನನ್ನೊಂದು ಬ್ಲೂ ಇತ್ತು. ನಾನು ಅದಕ್ಕೆ ಮ್ಯಾಚ್ ಆಗೋ ಥರ ಕಲಂಕಾರಿ ನೋಡೋಕ್ಕೆ ಹೋಗಿದ್ದೆ ನಾನು. ಬಟ್ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಇದು ಮುಗಿದ ಮೇಲೆ ನಾನು ಇದು ಮಾಡ್ತಾ ಇರೋದು, ಬ್ಲಾಗ್ ಮಾಡ್ತಾ ಇರೋದು. ಈ ಥರ ಬಂದಿತ್ತು. ಇದು ಈ ಥರ ಬಂದಿದೆ. ಅಷ್ಟು ಪೂರ್ತಿಯಾಗಿ ಅಂದರೆ ಇಲ್ಲೆಲ್ಲ ಸ್ವಲ್ಪ ಬೀಟ್ಸು ಎಲ್ಲ ಬಂದಿದೆ. ಅದು ಲಿಟ್ಲ್ ಬಿಟ್ ಕಾಸ್ಟ್ಲಿ ಇರುತ್ತೆ. ನನಗೆ ಗೊತ್ತಿರೋಂಗೆ ಅದು ಮೀಟರ್ ಬಂದು ಚಿಕ್ಕಪೇಟೆಯಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲನೂ 750 ಇದೆ. ನಮಗೆ ಇದು ಬರೀ ಪ್ರಿಂಟೆಡ್ ಆಗಿ ಬಂದಿತ್ತು. ನಮ್ಗೆ ಇಲ್ಲೇನು ಬೀಟ್ಸು ಸ್ಟೋನ್ ಆಗಿರ್ಬೋದು ಏನು ಬಂದಿಲ್ಲ. ಸೊ ಇದು ಮೀಟರ್ ಬಂದು 280 ನಮಗೆ. ನೆಕ್ಸ್ಟು ಇನ್ನೊಂದು ಬಂದು ನಾನು ಹೇಳಿದ್ನಲ್ಲ ಬೀಡ್ಸ್ ಅದೆಲ್ಲ ಬಂದಿರುತ್ತೆ, ಅದು ಬಂದು 480 ಸಮಥಿಂಗ್ ಏನಾಯಿತು. ನಾನು ಅದು ತೊಗೊಳೋದು ಬೇಡ, ಸಿಂಪಲ್ ಆಗಿರಬೇಕು ಅಂತ ನಾವು ಮುಂಚೆನೇ ಅಂದ್ಕೊಂಡಿದ್ರಲ್ಲ ಅಂದ್ಬಿಟ್ಟು ಇದೊಂದು ತೊಗೊಂಡ್ರಿ. ಇದಕ್ಕೆ ಮ್ಯಾಚ್ ಮಾಡೋ ಥರನೇ ಬ್ಲೌಸ್ ತೊಗೊಂಡ್ರಿ ನಾನು, ನಮ್ಮ ಅಕ್ಕ ಇಬ್ಬರು ಒಂದೇ ಥರ ತೊಗೊಂಡ್ರಿ. ಅಂದರೆ ಕಲರ್ ಡಿಫ್ರೆಂಟ್ ಆಗಿರಬೇಕು, ಅದಕ್ಕೋಸ್ಕರ ಬ್ಲೌಸ್ ಇದೇ ಥರ ಸ್ಟಿಚ್ ಮಾಡಿಸ್ದೆ ನಾನು. ಫ್ರಂಟ್ ನೆಕ್ ಇಕ್ಸ್ಬಿಟ್ಟು ಒಂಥರ ಶೇಪ್ ಕೊಡಿಸ್ದೆ ಫ್ರಂಟಲ್ಲಿ. ಈ ಥರ ಶೇಪ್ ಕೊಡಿಸಿ ಫುಲ್ ಸ್ಲೀವ್ಸ್ ಇಕ್ಕಿ ಬ್ಯಾಕಲ್ಲಿ ಈ ಥರ ಬೋಟ್ನೆಕ್ ಇಕ್ಕಿಸಿ ಅದು ಬ್ಯಾಕಲ್ಲಿ ಉಕ್ಸ್ ಇಕ್ಸಿದ್ದೀನಿ. ಈ ಥರ ಬೇಕು ಅಂತ ಅಂದ್ಬಿಟ್ಟೆ ಫ್ರಂಟಲ್ಲಿ ಈಗ ಶೇಪ್ ಇಕ್ಕಿಸ್ತಿದ್ದೀನಿ ನಾನು. ನನಗಿದು ಮುಂಚೆಯಿಂದನೂ ಆಸೆ ಇತ್ತು ಇದೇ ಥರ ಹೊಲಿಸ್ಕೊಬೇಕು ಕಲಂಕಾರಿ ಅಂತ. ಸೊ ಫೈನಲಿ ಇದಾಯಿತು. ಈ ಸ್ಕರ್ಟ್ ಬಂದು ನಾನು ಚೌಟ್ರಿಗೆ ಹೋಗುವಾಗ ಸೀರೆ ಮೇಲೆ ಉಟ್ಕೊಳ್ಳೋದು ಅಂತ ತೊಗೊಂಡಿದ್ದೆ. ಅದನ್ನ ಅದೇ ಥರದ್ದೇ ನಾನು ಇದೇ ಸ್ಕರ್ಟ್ ಮೇಲೆ ಅದನ್ನ ಇದು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಬೇಕು ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಆಗಿದೆ, ಬಟ್ ಚೆನ್ನಾಗಿತ್ತು. ನನಗೆ ನಾನು ಅಡ್ರೆಸ್ಸು ಡೀಟೇಲ್ಸು ಎಲ್ಲ ಹಾಕಿರ್ತೀನಿ. ಸ್ವಲ್ಪ ನಿಮ್ಗೇನಾದರೂ ಔಟ್ ಫ್ರಮ್ ಸ್ಕ್ರ್ಯಾಚ್ ಅಂತ ಮಾಡ್ತಾರಲ್ವ, ಆ ಥರದ್ದು ಏನಾದರೂ ವೀಡಿಯೋಸ್ ಬೇಕಂದರೆ ಹೇಳಿ, ನಾನು ಮಾಡ್ತೀನಿ. ತುಂಬ ನಾನು ಆ ಥರ ಮಾಡ್ತಾ ಇರ್ತೀನಿ. ನಾನು ಯೂಶ್ವಲಿ ರೆಡಿಮೇಡ್ ಡ್ರೆಸ್ಸಸ್ ಆಲ್ಮೋಸ್ಟ್ ನಾನು ಮೊಬೈಲ್ ಇತ್ತೀಚಿನ ನಾನು ಮದುವೆ ಆದ್ಮೇಲೆ ಮದುವೆಗೆ ಮುಂಚೆ ಎಲ್ಲನೂ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ನಾನು ಯಾವತ್ತೂ ಮಾಡ್ತಾನೆ. ಅಂದರೆ ಮೆಟೀರಿಯಲ್ ತೊಗೊಂಡ್ಬಂದು ಸ್ಟಿಚ್ ಮಾಡ್ಕೊಂಡಿದ್ದೆ, ಬಟ್ ಅಂಗಡಿಗೆ ಹೋಗಿ ಯಾವತ್ತೂ ಪರ್ಚೇಸ್ ಮಾಡ್ತಾ ಇರಲಿಲ್ಲ ನಾನು. ಸೊ ಹಂಗಾಗಿ ನನಗೆ ಚೆನ್ನಾಗಿ ಗೊತ್ತು ಮೆಟೀರಿಯಲ್ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಬೇಕು, ಯಾವುದು ಇದು ಅಂತ. ಇದು ನಾನು ಮೀಟರ್ ಬಂದಿದ್ದು 250 300 ಸಮಥಿಂಗ್ ನಾನು ಮದುವೆ ಟೈಮಲ್ಲಿ ತೊಗೊಂಡಿದ್ದು. 3 ಮೀಟರ್ಸ್ ತೊಗೊಂಡು ನಾನು ಸ್ಟಿಚ್ ಮಾಡಿಸಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದೆ ನಾನು. ನಾನು ಯಾವತ್ತಾದರೂ ಅಲ್ಲಿ ಔಟ್ಫಿಟ್ ಸ್ಟ್ಯಾಚ್ ಮಾಡುವಾಗ ನಿಮಗೆ ತೋರಿಸಿ ನಾನು ಯಾವ ಶಾಪಲ್ಲಿ ತೊಗೊಂಡಿದ್ದೆ ಅಂತ.
ಇದು ಬಂದು ಶ್ರೀರಾಮ್ಪುರದಲ್ಲಿ ತೊಗೊಂಡಿದ್ದಲ್ವಾ. ಸೊ ನಿಮ್ಗೆ ಏನಾದರೂ ಅದೇ ಥರದ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಬೇಕು ಅಂತಂದರೆ ವೀಡಿಯೋಸ್ ನಿಮ್ಗೆ ಏನಾದ್ರು ಬೇಕಾದರೆ ಕಮೆಂಟ್ಸಲ್ಲಿ ಹೇಳಿ, ವಿಡಿಯೋ ಬೇಕಾದರೆ ಖಂಡಿತ ಮಾಡ್ತೀನಿ ನಾನು. ಇದೇ ಕಲರಲ್ಲಿ ನಮ್ಮ ಅಕ್ಕ ಪೀಚ್ ಕಲರ್ ತೊಗೊಂಡು 4 ಮೀಟರ್ಸ್ ತೊಗೊಂಡಿದ್ದೆ. 4 ಮೀಟರ್ಸ್ ಅಂದರೆ 1000 ರುಪೀಸ್. ಅದು ನಾನೊಂದು 30 ರುಪೀಸ್ ಕಮ್ಮಿ ಮಾಡಿಸಿದೆ ಮೀಟರ್ಗೆ, 250 ಅಷ್ಟೇ ನಾನು ಕೊಟ್ಟಿದ್ದೆ ಅದಕ್ಕೆ. ನಂಗೆ ತುಂಬ ಇಷ್ಟ ಆಯಿತು. ಮತ್ತೆ ಯಾವಾಗ ಹಾಕ್ಕೊಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಂತೂ. ಇದರಲ್ಲಿ ವಿಡಿಯೋಸ್, ಪಿಕ್ಸು, ಫೋಟೋಸ್ ಅದು ಸಖತ್ತಾಗಿ ಬಂತು. ಸೊ ಅದಕ್ಕೋಸ್ಕರ ನಿಮಗೂ ಅಂದರೆ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೊಬೇಕಂದ್ರೆ ಈ ಥರ ಆರಾಮಾಗಿ ಮಾಡ್ಕೊಳ್ಬೋದು. ಇದೆಲ್ಲ ಒಂದು 2000 ಆಗೋಗುತ್ತೆ. ಇಲ್ಲ ಸ್ವಲ್ಪ ಕಾಸ್ಟ್ಲಿ ಬೇಕಂದ್ರೂ ಆ ಥರನೂ ಮಾಡ್ಕೊಳ್ಬೋದು. ಫೈನಲಾಗಿ ಈ ಥರ ಬಂದಿತ್ತು ಔಟ್ಪುಟ್ಟು. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ನಾನು ಯಾವಾಗ ಮತ್ತೆ ವೇರ್ ಮಾಡ್ತೀನಿ ಅಂತ ಕಾಯ್ತಿದ್ದೆ. ಅಷ್ಟು ಕಂಫರ್ಟಬಲ್ ಆಗಿತ್ತು ಕ್ಲಾತು ಕೂಡ. ಯಾವುದೇ ಥರ ಶೆಕೆ ಆಗೋದು ಈ ಬೇಸಿಗೆಯಲ್ಲಿ ಯಾವುದೇ ಥರ ಯಾವುದೂ ಆಗಿಲ್ಲ ನನಗೆ. ನನ್ನ ಸಜೆಷನ್ ಏನಂದರೆ ಆನ್ಲೈನಲ್ಲಿ ಇದೇ ಥರ ಪರ್ಚೇಸಿಂಗ್ ಕೂಡ ಇದೆ ಅವೈಲೇಬಲ್. ನಾನು ಕೂಡ ಚೆಕ್ ಮಾಡಿದೆ. ಬಟ್ ನೀವೇ ಹೋಗಿ ತೊಗೊಂಡು ಬಂದು ಸ್ಟಿಚ್ ಮಾಡಿ ಹಾಕ್ಸ್ಕೊಳ್ಳೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ಲೇ ಬೇರೆ ಥರ ಇರುತ್ತೆ ನನ್ನ ಪ್ರಕಾರ. ನನಗಂತೂ ಈ ಥರ ಫ್ಯಾಬ್ರಿಕ್ಸ್ನ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡೋದು ತುಂಬ ಇಷ್ಟ. ನಿಮಗೂ ಈ ಥರ ವೀಡಿಯೋಸ್ ಏನಾದರೂ ಮಾಡಬೇಕು ಅಂದರೆ ಹೇಳಿ, ಖಂಡಿತ ಮಾಡ್ತೀನಿ ಔಟ್ಫಿಟ್ ಫ್ರಮ್ ಸ್ಕ್ರಾಚು. ಅದೇ ಥರ ಅಕ್ಕದ್ದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅಕ್ಕ ಇಬ್ಬರು ಒಂದೇ ಥರ ಮಾಡ್ಕೊಳ್ಬೇಕು ಅಂದಿರೋದ್ರಿಂದ ಒಂಥರ ಪ್ಯಾಟ್ರನ್ ಡಿಫ್ರೆಂಟ್ ಆಗಿದ್ರು. ಅಂದರೆ ಸೇಮ್ ಇದು ಸ್ಟೈಲ್ ಬೇರೆ ಥರನೇ ಇತ್ತು ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಶಾಂಗವಿ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.